ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಅತ್ತೆ ಹೇಳಿ. ಅಳಿಯಂದ್ರೆ ಹೇಗಿದ್ದೀರಾ? ಬ್ಯುಸಿ ಇದ್ದೀರಾ? ನಾನು ನಿನ್ನೆನೆ ಫೋನ್ ಮಾಡ್ಬೇಕು ಅಂತಿದ್ದೆ. ಕೆಲ್ಸದ ಮಧ್ಯ ತೊಂದರೆ ಕೊಡೋದು ಬೇಡ ಅನ್ಕೊಂಡೆ. ಒಂದೆರಡು ನಿಮಿಷ ಮಾತಾಡ್ಬೋದಾ ಅಳಿಯಂದ್ರೆ? ಹಾ, ಮಾತಾಡ್ಬೋದು, ಹೇಳಿ ಅತ್ತೆ. ಅದೇನಿಲ್ಲ ಅಳಿಯಂದ್ರೆ, ನಮ್ ಭೂಮಿ ಬಗ್ಗೆ ಅವತ್ ನೀವು ಬಂದಾಗ ನಾನು ಹೇಳ್ಕೊಂಡಿದ್ನಲ್ಲ, ಒನ್ ವೇ ಕಮ್ಯುನಿಕೇಶನ್ ಆಗ್ಬಿಟ್ಟಿದೆ, ನನ್ನ ಮನ್ಸಲ್ಲಿರೋದು ಅವಳ ಹತ್ರ ಹೇಳ್ಕೊಳಕ್ ಆಗ್ತಿಲ್ಲ ಅಂತ. ಅದೇನೋ ಗೊತ್ತಿಲ್ಲ ಅಳಿಯಂದ್ರೆ, ಈ ಸಲ ಲೆಟರ್ನಲ್ಲಿ ಅವಳ ಪಿನ್ ಕೋಡ್ ನ ಶೇರ್ ಮಾಡ್ಕೊಂಡಿದ್ದಾಳೆ. ನನ್ಗನ್ಸುತ್ತೆ ಮೇಜರ್ ಆಗಿ ಎಲ್ಲೋ ಟೆಲಿಪತಿ ವರ್ಕ್ ಆಯ್ತು, ನನ್ ಮನ್ಸಲ್ಲಿರೋದು ಅವಳಿಗೆ ಅರ್ಥ ಆಯ್ತು ಅಂತ. ಅದನ್ನ ಹೇಳೋಣ ಅಂತ ಫೋನ್ ಮಾಡಿದೆ ಅಳಿಯಂದ್ರೆ. ಇದೊಂಥರ ಬಯಸದೆ ಬಂದ ಭಾಗ್ಯ ಅಂತಾರಲ್ಲ, ಆ ಥರ. ನಾನು ತೀರಾ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನೀವು ಬಂದ್ ಹೋದ್ ಗಳಿಗೆನೋ ಏನೋ ಗೊತ್ತಿಲ್ಲ, ಈ ಮರುಭೂಮಿನಲ್ಲಿ OSS ಸಿಕ್ಕತ್ತಲ್ಲ, ಆ ಥರ ನಮ್ ಭೂಮಿಯಿಂದ ಒಂದ್ ಒಳ್ಳೆ ಸುದ್ದಿ ಸಿಕ್ತು ಅಳಿಯಂದ್ರೆ. ಅತ್ತೆ, ಅವರು ನಿಮ್ಗೆ ಲೆಟರ್ ಬರ್ದಿದ್ದಾರೆ ಅಂತ ಕೇಳಿ ಬಹಳ ಖುಷಿ ಆಯ್ತು. ನಿಮ್ಗೂ ಬಹಳ ಖುಷಿ ಆಗಿರ್ಬೇಕಲ್ವಾ? ಇದೇನ್ ಕೇಳೋ ಮಾತೆ ಅಳಿಯಂದ್ರೆ, ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಆ ಖುಷಿನಲ್ಲಿ ಎಲ್ಲ ಲೆಟರ್ಗಳು ಬರ್ದಿಟ್ಟಿದ್ನಲ್ಲ ಒಂದೇ ಸಲ ಪೋಸ್ಟ್ ಮಾಡ್ಬಿಟ್ಟೆ. ತಗೊಳ್ಳಿ. ಒಂದೇ ಸತಿಗೆ ಎಲ್ಲಾನು ಪೋಸ್ಟ್ ಮಾಡ್ಬಿಟ್ರ? ಸೂಪರ್ ಅತ್ತೆ ನೀವು. ಮತ್ತೆ ಇನ್ನೇನ್ ಮಾಡ್ಲಿ ಅಳಿಯಂದ್ರೆ, ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ಬೇಕಲ್ಲ. ಅದ್ರ ಜೊತೆಗೆ ನಾನು ಇನ್ನೊಂದು ಡಿಮ್ಯಾಂಡ್ ಇಟ್ಟಿದ್ದೀನಿ, ನನ್ನ ಮೊಮ್ಮಗು ಫೋಟೋನ ಇಮಿಡಿಯೇಟ್ ಕಳ್ಸ್ಕೊಡು ಅಂತ. ಕಳಿಸ್ತಾಳೋ ಇಲ್ವೋ ಗೊತ್ತಿಲ್ಲ. ಕಳ್ಸಿದ್ರೆ ಹ್ಯಾಪಿ, ಇಲ್ಲ ಆದ್ರೆ ಮತ್ತೆ ಅದೇ ಹೋರಾಟ, ಪ್ರತಿಭಟನೆ ನಡೀತಾನೆ ಇರುತ್ತೆ. ಬಿಡೋದಿಲ್ಲ, ಅದನ್ನ ತಗೊಂಡೇ ತಗೋತೀನಿ, ನೋಡ್ತಾ ಇರಿ. ಮತ್ತೆ ಅಳಿಯಂದ್ರೆ, ನಿಮ್ಗೇನಾದ್ರೂ ಲೆಟರ್ ಬರಿಬೇಕು ಅಂತಂದ್ರೆ ಹೇಳಿ. ಹೇಗಿದ್ರು ಪಿನ್ ಕೋಡ್ ಶೇರ್ ಮಾಡಿದಾಳಲ್ಲ, ಕೊಟ್ಬಿಡ್ತೀನಿ. ಬೇಡ ಅತ್ತೆ, ನಾನೇನಾದ್ರೂ ಲೆಟರ್ ಬರೆದ್ರೆ ಆಮೇಲೆ ನಿಮಗ್ ಲೆಟರ್ ಬರೀತಾ ಇರೋದು ನಿಂತೋಗುತ್ತೆ ಅಂತ ಸಾಹಸಕ್ಕೆಲ್ಲ ಕೈ ಹಾಕಲ್ಲ ನಾನು. ಇದೊಂಥರ ಹುಲಿ ಬೋನಲ್ಲಿ ತಲೆ ಕೊಟ್ಟಾಗ ಆಗ್ಬಿಡುತ್ತೆ. ಬೇಡ. ಹೌದೌದು, ಕರೆಕ್ಟಾಗಿ ಹೇಳಿದ್ರಿ. ಇದು ನನ್ನ ತಲೆಗೆ ಹೊಳಿಲೇ ಇಲ್ಲ ನೋಡಿ. ಜೋಶಲ್ಲಿ ನೀವು ಲೆಟರ್ ಬರ್ದ್ಬಿಡಿ ಅಂತ ಹೇಳ್ದೆ. ಬೇಡ ಬೇಡ ಬಿಡಿ ಅಳಿಯಂದ್ರೆ. ಇವತ್ತು ನಮ್ಮ ಭೂಮಿ ಬರ್ತ್ಡೇ. ಅವಳಿಗೆ ವಿಶ್ ಮಾಡೋಣ ಅಂದ್ರೆ ಎಲ್ಲಿ? ಅದಕ್ಕೂ ಒಂದು ಲೆಟ್ರೇ ಬರೆದ್ಬಿಟ್ಟೆ. ಏನೇನ್ ಮಾಡೋದು, ಅನಿವಾರ್ಯ. ಇರೋ ವಾಸ್ತವನ ಒಪ್ಕೊಳ್ಳೇಬೇಕಲ್ಲ. ಒಪ್ಕೊಳ್ಳೇಬೇಕಲ್ಲ ಅಳಿಯಂದ್ರೆ, ಬೇರೆ ವಿಧಿನೇ ಇಲ್ಲ. ಅವಳಿಲ್ಲೇ ಇದ್ದಿದ್ರೆ ಅವಳು ಹೇಳಕ್ಕೂ ಮುಂಚೆ ನಾನು ಎದ್ದು ರೆಡಿಯಾಗಿ ಅವಳು ನೆಪ್ಸಿ ಹ್ಯಾಪಿ ಬರ್ಡೇ ಮಗಳೇ ಅಂತ ತಬ್ಕೊಂಡು ಮುತ್ಕೊಡ್ಬೋದಿತ್ತು. ಆದ್ರೆ ಏನ್ ಮಾಡೋದು, ಈಗ ಅವಳು ನಮ್ ಜೊತೆಲಿಲ್ವೇ. ತುಂಬಾ ಬೇಜಾರಾಗ್ತಿದೆ ಅಳಿಯಂದ್ರೆ. ಅತ್ತೆ, ಇವತ್ತು ಅವ್ರ ಬರ್ಡೇ, ನೀವ್ಯಾಕೆ ಬೇಜಾರು ಮಾಡ್ಕೋತೀರಾ? ಅವರು ನಿಮ್ ಜೊತೆಲಿ ಇಲ್ದೇ ಇದ್ರೇನು ಯಾವಾಗ್ಲೂ ನಿಮ್ಮ ನೆನಪಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಇದ್ದೇ ಇರ್ತಾರೆ. ಹೇಗಿದ್ರು ಲೆಟರ್ ಬರೀತೀನಿ ಅಂತ ಹೇಳಿದಾರಲ್ಲ, ನಿಮ್ಮ ಆಶೀರ್ವಾದ ಅವ್ರಿಗೆ ತಲುಪುತ್ತೆ, ಅವ್ರನ್ನ ಕಾಪಾಡತ್ತೆ. ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹೌದು ಅಳಿಯಂದ್ರೆ, ಹಾಗಂತ ಅನ್ಕೊಂಡು ನಮಗ್ ನಾವೇ ಸಮಾಧಾನ ಮಾಡ್ಕೋಬೇಕಷ್ಟೆ. ಅಳಿಯಂದ್ರೆ, ಇವತ್ತು ಫ್ರೀ ಆಗಿದ್ರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಳಿಯಂದ್ರೆ. ಇಲ್ಲತ್ತೆ, ನಾನು ಆಲ್ರೆಡಿ ದೇವಸ್ಥಾನದಲ್ಲಿದ್ದೀನಿ. ಭೂಮಿಕಾ ಅವ್ರ ಹೆಸರಲ್ಲಿ ಪೂಜೆ ಕೊಟ್ಟಿದ್ದೆ. ಹೌದಾ? ಪೂಜೆನೂ ಮಾಡಿಸ್ಬಿಟ್ರ? ಸೂಪರ್ ಅಳಿಯಂದ್ರೆ, ನಿಮ್ ಡ್ಯೂಟಿನ ನೀವು ಮರ್ತಿಲ್ಲ ಅಂತ ಹೇಳಿ. ಹೇಗ್ ಮರೆಯಕ್ಕಾಗುತ್ತೆ? ಮರೆಯುವಂತ ವಿಷಯನ ಅದು. ಅದು ನಿಜಾನೇ ಅನ್ನಿ. ನೀವ್ ಎಲ್ಲೇ ಇದ್ರು, ಏನ್ ಮಾಡ್ತಾ ಇದ್ರು, ನಿಮ್ ಮನ್ಸೆಲ್ಲ ಅವಳ ಜೊತೆನೇ ಇರುತ್ತೆ. ಆತೆ, ನೀವೋಗಿ ಪೂಜೆ ಮಾಡಿಸಿ. ಯಾಕೆಂದ್ರೆ ನೀವು ಅವ್ರಮ್ಮ. ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಸರಿ ಅಳಿಯಂದ್ರೆ, ಖಂಡಿತವಾಗ್ಲೂ ಹೋಗ್ತೀವಿ. ಸರಿ ಅತ್ತೆ, ನಾ ಮತ್ತೆ ಮಾಡ್ತೀನಿ. ಸರಿ ಅಳಿಯಂದ್ರೆ. ಹಾ, ಹ್ಯಾಪಿ ಬರ್ಡೇ ಕಂದ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಭೂಮಿಕಾ. ನಾನು ಅವತ್ತು ಹೇಳಿದ್ದನ್ನ ಸೀರಿಯಸ್ ಆಗಿ ತಗೊಂಡು ಸಿನ್ಸಿಯರ್ ಆಗಿ ಪಿನ್ ಕೋಡ್ ಸಮೇತ ಲೆಟರ್ ಬರೆದಿದ್ದಕ್ಕೆ.
ನನಗಂತೂ ಭಾಳ ಖುಷಿ ಆಯಿತು. ಸಾರಿ, ನಾನು ಅವತ್ತು ನಿಮ್ಗೆ ಸ್ವಲ್ಪ ನೋವಾಗೋ ಥರ ಮಾತಾಡಿದೆ. ಬಟ್ ನಾನು ಅವತ್ತು ಆ ಥರ ಮಾತಾಡಿದ್ದಕ್ಕೆ ಇವತ್ತು ಅತ್ತೆ ಖುಷಿಯಾಗಿದ್ದಾರೆ, ಮೊದಲಿಗಿಂತ ಸ್ವಲ್ಪ ನೆಮ್ಮದಿಯಾಗಿದ್ದಾರೆ. ಸೊ ನಾನು ಮಾಡಿದ್ದು ಸರಿ ಇದೆ ಅಂತ ಅನ್ಸುತ್ತೆ ನನಗೆ. ಸಾರಿ, ನಾನು ಅವತ್ತು ಸ್ವಲ್ಪ ಘಾಟಾಗಿ ಮಾತಾಡಿದೆ. ಥ್ಯಾಂಕ್ಸ್. ಯಾಕೆ ನಾನು ಘಾಟಾಗಿ ಮಾತಾಡಿದ್ದಕ್ಕ? ಅಯ್ಯೋ ದೇವ್ರೆ, ಎಂಥ ಗತಿ ಬಂತಪ್ಪ ನನಗೆ. ಈಗ ಯಾರನ್ನೂ ನಂಬಲಾರ್ದಂಗೆ ಆಗೋಯ್ತಲ್ಲ. ನಮ್ಮವ್ರನ್ನೇ ನಾವು ನಂಬೋದಕ್ಕಾಗ್ಲಿಲ್ಲ ಅಂದಮೇಲೆ ಇನ್ಯಾರನ್ನ ನಂಬೋದು? ಇಂಥವ್ರ ಮಧ್ಯ ನಾವು ಹೇಗಪ್ಪ ಬದುಕೋದು? ಸಂಬಂಧಗಳಿಗೆ ಅರ್ಥ ಇಲ್ಲ, ಭಾವನೆಗಳಿಗೆ ಬೆಲೆ ಇಲ್ಲ. ಇಂಥ ಕೆಟ್ಟ ಸಮಾಜದ ಮಧ್ಯೆ ನಾವು ಬದುಕ್ತಾ ಇದ್ದೀವಲ್ಲ. ಹೇಗಿದ್ದು ಮನೆ ಹೇಗಾಗೋಯ್ತು? ಎಲ್ಲರೂ ಒಂದು ದಿಕ್ಕಾಪಾಲಾಗ್ಬಿಟ್ರು. ಭಾಗ್ಯ, ಗುಂಡು, ಭೂಮಿಕಾ, ಅವಳ ಮಗು ಹೇಗಿದ್ದಾರೋ, ಎಲ್ಲಿದ್ದಾರೋ ಒಂದು ಗೊತ್ತಿಲ್ಲ. ಅಮ್ಮ, ಹೇಗಿದ್ದೀರಾ ಅಮ್ಮ? ಭಾಗ್ಯ, ನೀನ್ ಮಾತಾಡ್ತಾ ಇದೀಯಾ? ಅಲ್ಲಿ ಅಮ್ಮ ಅಂತ ಕೂಗಿದ್ ನೀನೇನಾ? ಹೂನಮ್ಮ, ನಾನೇ ಮಾತಾಡಿದ್ದೆ. ನನ್ನ ಭ್ರಮೆ ಅಲ್ಲ ತಾನೇ? ಅಲ್ಲ ಅಮ್ಮ, ನಾನೇ ಅಮ್ಮ ಅಂತ ಕರೆದಿದ್ದು. ಈಗ ಮಾತು ಬಂದಿದೆ ಅಮ್ಮ. ನಾನು ಮುಂಚಿನ ಥರ ಮಾತಾಡ್ತಿದ್ದೀನಿ. ನಾನು ಪೂರ್ತಿ ಸರಿ ಹೋಗಿದ್ದೀನಿ ಅಮ್ಮ ಈಗ. ಇನ್ನೊಂದ್ಸಲ ಅಮ್ಮ ಅಂತ ಕರಿ. ಅಮ್ಮ, ನೀನ್ ಬಾಯಿಂದ ಅಮ್ಮ ಅಂತ ಕರೆಸ್ಕೊಂಡು ಎಷ್ಟು ವರ್ಷಗಳಾಗೋಯ್ತದೆ. ನೀ ನನ್ನನ್ನ ಒಂದ್ ದಿವ್ಸನೂ ಅತ್ತೆ ಅಂತ ಕರೀಲಿಲ್ಲ, ಅಮ್ಮಂತರನೇ ನೋಡ್ಕೊಂಡೆ. ಅಮೃತಧಾರೆ